ಈ ಹಠ ಕೋಪಗಳಿಂದ ಅದೆಷ್ಟು ಅವಕಾಶಗಳು, ಅದೆಷ್ಟೇ ಒಂದು ಸಂದರ್ಭಗಳನ್ನ ಕೈ ತಪ್ಪಿಸ್ಕೊಂಡಿರುವಂತದ್ದು ನೋಡಿ. ಆತುರದಲ್ಲಿ ಕೋಪದಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರಗಳು ಒಳ್ಳೆಯ ಫಲಗಳನ್ನ ನೀಡಲ್ಲ. ಹಾಗಾಗಿ ತಾಳ್ಮೆ ಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಹಠದ ಗುಣಗಳನ್ನ ಬಿಟ್ರೆ ನಿಮಗೆ ಅದ್ಭುತವಾದ ಸಿಂಹ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ, ಲಾಭ ಏನಿದೆ, ನಷ್ಟಗಳೇನಿದೆ, ಕಷ್ಟಗಳೇನಿದೆ, ಧನಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅದ್ಭುತವಾಗಿರ್ತಕ್ಕಂತಹ ಉಪಯುಕ್ತವಾದ ಸರಳವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಂದು 10-12 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರು, ಬಹಳ ದಿನದಿಂದ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಂಹ ರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ 4 ಚರಣ, ಹುಬ್ಬ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ 1ನೇ ಚರಣ ಸೇರಿರುವಂತಹ ಈ ಸಿಂಹರಾಶಿಯವರಿಗೆ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುತ್ತೆ. ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ಮೇಷ, ಮಿಥುನ, ಕನ್ಯಾ ರಾಶಿ ಈ ಸಿಂಹ ರಾಶಿಯ ಮಿತ್ರ ರಾಶಿಗಳು. ಇನ್ನು ವೃಷಭ, ತುಲಾ, ಕುಂಭ ರಾಶಿ ಶತ್ರು ರಾಶಿಗಳು. ಇನ್ನು ಈ ಸಿಂಹ ರಾಶಿಯವರ ವಿಶೇಷವಾದ ಗುಣಗಳನ್ನ ನೋಡೋದಾದ್ರೆ, ಯಾವತ್ತಿಗೂ ಕೂಡ ಭೋಗಿಸುವಂತಹ ದೃಷ್ಟಿಕೋನದಿಂದ ಬಹಳಷ್ಟು ಹೆಚ್ಚಿನ ಒಂದು ಆಸಕ್ತಿ ಇರುವಂತದ್ದು. ಯಾವುದೇ ಸುಖ ಭೋಗಗಳನ್ನಾಗ್ಲಿ, ವೈಭೋಗಗಳನ್ನಾಗ್ಲಿ, ಐಷಾರಾಮಿ ಜೀವನವನ್ನಾಗ್ಲಿ ಬಹಳಷ್ಟು ಅಪೇಕ್ಷೆಯನ್ನ ಪಡುವಂತಹ ಭೋಗಿಗಳು ಅಂತ ಹೇಳ್ಬೋದು. ಮತ್ತು ಬಹಳಷ್ಟು ಮಹತ್ವಾಕಾಂಕ್ಷೆಗಳನ್ನ ಉಳ್ಳವರು. ಏನೇ ಒಂದು ಯೋಜನೆ ಹಾಕೊಂಡ್ರು, ಏನೇ ಒಂದು ಯೋಚನೆ ಮಾಡಿದ್ರು ಕೂಡ ಬಹಳಷ್ಟು ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಇಂತಹ ಒಂದು ಯೋಚನೆ ಮಹತ್ವಾಕಾಂಕ್ಷೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಸಿಂಹ ರಾಶಿಯವರು. ಇಂತಹ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕು, 2, 4, 5, 9, 12, 18, 19, 21 ಹಾಗೂ 30ನೇ ತಾರೀಕು ತುಂಬಾ ಉಪಯುಕ್ತವಾದ ಅನುಕೂಲಕರವಾಗಿರತಕ್ಕಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ನಾನು ಸಹಜವಾಗಿ ಈ ಹಿಂದಿನ ವಿಡಿಯೋದಲ್ಲೂ ಬಹಳಷ್ಟು ಸಲ ಹೇಳಿದ್ದೀನಿ, ಸಿಂಹ ರಾಶಿಯವರಿಗೆ ಒಂದಿಷ್ಟು ಹಠ ಜಾಸ್ತಿ, ಕೋಪ ಜಾಸ್ತಿ. ಈ ಹಠ ಕೋಪಗಳಿಂದ ಅದೆಷ್ಟು ಅವಕಾಶಗಳು, ಅದೆಷ್ಟೇ ಒಂದು ಸಂದರ್ಭಗಳನ್ನ ಕೈ ತಪ್ಪಿಸ್ಕೊಂಡಿರುವಂತದ್ದು ನೋಡಿ. ಆತುರದಲ್ಲಿ ಕೋಪದಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರಗಳು ಒಳ್ಳೆಯ ಫಲಗಳನ್ನ ನೀಡಲ್ಲ. ಹಾಗಾಗಿ ತಾಳ್ಮೆ ಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಹಠದ ಗುಣಗಳನ್ನ ಬಿಟ್ರೆ ನಿಮಗೆ ಅದ್ಭುತವಾದ ಒಳ್ಳೆಯ ಫಲಗಳು ಸಿಗ್ತಾ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಬಹುತೇಕ ಹಣ ನಿಮ್ಮ ಆಡಂಬರದ ಜೀವನಕ್ಕೆ ಖರ್ಚಾಗುತ್ತೆ. ನಿಮ್ಮ ಬಳಿ ದುಡ್ಡು ಬರುತ್ತೆ, ಆ ದುಡ್ಡು ಬಂದಿರುವಂತದ್ದನ್ನ ಉಳಿಸ್ಕೊಳ್ಳಲ್ಲ. ಯಾವುದೋ ಒಂದು ಮೂಲದಿಂದ 4 ರೂಪಾಯಿ ಬಂತಂದ್ರೆ ಖರ್ಚು ಮಾಡ್ಬಿಡ್ತೀರಿ. ಏನೋ ವಸ್ತುಗಳನ್ನ ತಗೋಬೇಕು, ಏನೋ ವೈಭವದ ವಸ್ತುಗಳನ್ನ ಖರೀದಿ ಮಾಡ್ಬಿಡ್ಬೇಕು, ಅದನ್ನ ಅನುಭವಿಸ್ಬೇಕು, ಆನಂದಿಸ್ಬೇಕು. ಈ ರೀತಿಯಾಗಿ ಖರ್ಚು ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಭೋಗಿಗಳು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಂತೂ ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬಂದ್ರು, ಯಾವುದೋ ರೂಪದಲ್ಲಿ ಇನ್ಯಾವುದೋ ರೂಪದಲ್ಲಿ ಖರ್ಚಾಗೋಗುತ್ತೆ. ಇದರಿಂದ ಮನಸ್ಸಿಗೆ ಬೇಸರ ಆಗುತ್ತೆ. ಏನ್ ಮಾಡೋದು, ಇಷ್ಟೆಲ್ಲ ಮಾಡ್ತಾ ಇದ್ವಿ, ಆಗ್ತಾ ಇಲ್ವಲ್ಲ. ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೋಬೇಕು ಅಂತಂದ್ರೆ ಚಿಕ್ಕ 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 ತಪ್ಪುಗಳನ್ನ ಬಿಡಬೇಕು. ಚಿಕ್ಕ ಈ ಖರ್ಚು ಒಳ ಹರಿವು ಇದೆ, ದುಡ್ಡು ಹರಿದು ಹೋಗ್ತಾ ಇದೆ ಹೊರಗಡೆ. ಆ ಹರಿವನ್ನ ನಿಲ್ಲಿಸಬೇಕು, ಹೊರ ಹರಿವು ನಿಲ್ಲಿಸಬೇಕು. ಒಳ ಬರುವಂತದ್ದನ್ನ ಹೆಚ್ಚಾಗಿ ಮಾಡ್ಕೋಬೇಕು. ಅಂದಾಗ ಮಾತ್ರ ಹಣವನ್ನ ಕ್ರೋಢೀಕರಣ ಆಗುತ್ತೆ. ಅದರಿಂದ ನಿಮ್ಮ ಮಹತ್ವಾಕಾಂಕ್ಷೆ, ನಿಮ್ಮ ಜೀವನದಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದೀರಿ, ಆ ಅಂದುಕೊಂಡಿರುವಂತಹ ಕಾರ್ಯದಲ್ಲಿ ನಿಮಗೆ ಸಫಲ ಆಗೋದಕ್ಕೆ ಸಾಧ್ಯ ಇದೆ. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ, ನಿಮಗೆ ಉಪಯೋಗ ಆಗುವಂತಹ ಅಂಶ, ಒಂದು ಪೆನ್ ತಗೊಳ್ಳಿ, ಒಂದು ಪೇಪರ್ ತಗೊಳ್ಳಿ. ನಿಮಗೆ ಎಲ್ಲೆಲ್ಲಿ ಏನೇನು ಖರ್ಚಾಗ್ತಾ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ಯಾವುದನ್ನ ತಡಿಬಹುದು ಅನ್ನುವಂಥದ್ದನ್ನ ಟಿಕ್ ಮಾಡ್ಕೊಳ್ಳಿ.
ಯಾಕಂತಂದ್ರೆ ಅದನ್ನ ನೀವು ತಡೆದ್ರಿ ಅಂತಂದ್ರೆ ಅಷ್ಟು ನೀವು ಸೇವ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಆ ಶೇವಿಂಗ್ಸ್ ಅಕೌಂಟ್ ಅಲ್ಲಿ ನಿಮಗೆ ಉಳಿತದೆ. ಹಂತ ಹಂತವಾಗಿ ಹನಿ ಹನಿ ಸೇರಿದಾಗ ಹಳ್ಳ ಆಗುತ್ತೆ, ತೆನೆ ತೆನೆ ಸೇರಿದಾಗ ರಾಶಿ ಆಗುತ್ತೆ ಅನ್ನೋ ತರ ನಿಮ್ಮ ಒಂದು ಪ್ರಯತ್ನದ ಫಲವಾಗಿ ನೀವು ಖಂಡಿತವಾಗಿಯೂ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಫೀಲ್ಡಿಗೆ ಇಳಿದ್ರೆ ಖಂಡಿತ ಸಕ್ಸಸ್ ಅನ್ನ ಆಗುತ್ತೆ. ಕುಟುಂಬದಲ್ಲಿ ಬಹಳ ಸಂತೋಷ ಇರುತ್ತೆ. ಆತ್ಮವಿಶ್ವಾಸದಿಂದ ನೀವು ಮಾಡತಕ್ಕಂತ ಕೆಲಸಗಳನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆ ಇದೆ. ಯಾವುದೇ ಒಂದು ಕೆಲಸ, ಇನ್ನೊಂದು ನಿಮ್ಮ ಹತ್ರ ಪ್ಲಾನ್ ಗಳಿಗೇನು ಬರ ಇಲ್ಲ, ಸಿಕ್ಕಾಪಟ್ಟೆ ಪ್ಲಾನ್ ಇರುತ್ತೆ, ಡಿಫ್ರೆಂಟ್ ಪ್ಲಾನ್ ಇರುತ್ತೆ, ವೆರೈಟಿ ಆಲೋಚನೆಗಳಿರುತ್ತೆ ನಿಮ್ಮಲ್ಲಿ. ಬಟ್ ಆದ್ರೆ ಆ ಪ್ಲಾನ್ ಅನ್ನ ಪೂರ್ಣವಾಗಿ ದಡ ಸೇರಿಸಲ್ಲ, ಮಧ್ಯದಲ್ಲೇ ನಿಲ್ಲಿಸ್ಬಿಡೋದು ಅಥವಾ ಪ್ರಾರಂಭದಲ್ಲಿ ಅದನ್ನ ಫೋಕಸ್ ಕೊಟ್ಟು ಆಮೇಲೆ ಅದನ್ನ ನ್ಯೂಟ್ರಲ್ ಮಾಡುವಂಥದ್ದು, ಇದು ಬಹಳ ಜನರ ಜೀವನದಲ್ಲಿ ಆಗಿದೆ. ಬೇಕಿದ್ರೆ ಕಾಮೆಂಟ್ ಅನ್ನ ಮಾಡಿ ತಿಳಿಸಿ. ಯಾಕಂತಂದ್ರೆ ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆರಂಭದಲ್ಲಿ ಇರ್ತಕ್ಕಂಥ ಉತ್ಸಾಹ ಕೊನೆವರೆಗೂ ಇರ್ಬೇಕು. ಅಂದಾಗ ಮಾತ್ರ ಆ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ಇರೋದ್ರಿಂದನೂ ಕೂಡ ನಿಮಗೆ ಒಂದಿಷ್ಟು ಮನಸ್ಸಿಗೆ ಸಮಾಧಾನಗಳು, ಸಂತೋಷಗಳು ತರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪರಸ್ಪರ ಮನೆಯಲ್ಲಿ ಅನ್ಯೋನ್ಯತೆಗಳು ಹೆಚ್ಚಾಗುತ್ತೆ. ಹಣಕ್ಕೆ ತೊಂದರೆ ಯಾವುದೇ ಕಾರಣಕ್ಕೂ ಇರಲ್ಲ. ನೀವೇನೋ ಒಂದು ಪ್ಲಾನ್ ಮಾಡಿರ್ತೀರಿ, ಏನೋ ಒಂದು ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ತಕ್ಕುದಾಗಿರ್ತಕ್ಕಂತಹ ಹಣಕಾಸಿನ ಒಳಹರಿವು ಖಂಡಿತವಾಗಿಯೂ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಷ್ಠೂರವಾಗಿ ವರ್ತಿಸಬೇಕು. ಯಾರೇನೋ ಮುಲಾಜಿಗೆ ಬಿದ್ದು ಅಥವಾ ಅವ್ರು ತಪ್ಪು ತಿಳ್ಕೊತಾರೆ, ಬೇಸರ ಮಾಡ್ಕೋತಾರೆ, ಕೊಡದೇ ಇದ್ರೆ ಅವರು ಕೋಪಗೊಳ್ತಾರೆ, ಅವ್ರು ಕೊಟ್ಟು ಬಿಡಬೇಕು. ಈ ರೀತಿ ನೀವು ಯಾರು ಪೆಂಡಿಂಗ್ ಅಲ್ಲೂ ಯಾರ ಹಂಗೆಯಲ್ಲೂ ಇರಲ್ಲ. ಆಮೇಲೆ ಯಾರ್ದೋ ದುಡ್ಡು ನೀವು ಕೆಳಗೆ ನಿಮ್ಮ ಹತ್ರ ಇಟ್ಕೊಂಡು ಅವ್ರಿಗೆ ಸತಾಯಿಸಲ್ಲ, ಕೊಟ್ಬಿಡ್ತೀರಿ. ಕೊಡೋರ್ಗೆ ಯಾರಿಗಾದ್ರೂ ಕೊಡೋದಿದ್ರೆ ಕೊಟ್ಬಿಡ್ತೀರಿ. ನಿಮಗೆ ಬರ್ಬೇಕಾದ್ರೆ ನೀವೇ ಕೇಳೋದಕ್ಕೆ ಮುಜುಗರ ಮಾಡ್ಕೋತೀರಿ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಗಳು ಬಹಳಷ್ಟು ಜನರಿಗೆ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ನಿಷ್ಠವಾದ್ರೂ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಟೈಟ್ ಆಗಿರುವಂತದ್ದು ಒಳ್ಳೆಯದು. ವಾದ ವಿವಾದಗಳಿಂದ ಮೊದಲು ದೂರ ಇರಬೇಕು. ಯಾಕಂತಂದ್ರೆ ವಿವಾದಗಳು ನಿಮ್ಮನ್ನು ಸುತ್ಕೊಂಡ್ಬರ್ತಾ ಇರುತ್ತೆ. ನಿಮ್ ಪಾಡಿಗೆ ನೀವಿದ್ರು ಕೂಡ ನಿಮ್ಗೆ ವಿವಾದಗಳು ಬರುತ್ತೆ. ಮೊದಲೇ ಕೋಪ, ಹಠ ಕೇಳ್ಬೇಕಾ? ಚಿಕ್ಕ ವಿವಾದವು ದೊಡ್ಡದಾಗುತ್ತೆ, ಮನಸ್ತಾಪಗಳಾಗತ್ತೆ, ಮಾನಸಿಕವಾಗಿ ತೊಂದರೆಗಳಾಗತ್ತೆ. ಈ ರೀತಿ ಆಗುವಂತ ಸಂದರ್ಭಗಳು ಇರ್ತವೆ. ಹಾಗಾಗಿ ತಾಳ್ಮೆ ಮತ್ತು ಸಂಯಮದಿಂದ, ಬುದ್ಧಿಶಕ್ತಿಯಿಂದ ನೀವು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಹಿರಿಯ ಅಧಿಕಾರಿಗಳು ಆತಂಕದ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಹಿರಿಯ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಲ್ಲ, ಮತ್ತೆ ಕೆಲವೊಂದು ಕಿರಿಕಿರಿಯ ಸಂದರ್ಭಗಳು ಎದುರಿಸಬೇಕಾಗತ್ತೆ. ಮಹಿಳಾ ಉದ್ಯೋಗಿಗಳಿಗೆ ಒಳ್ಳೆಯ ಒಂದು ಸಂದರ್ಭಗಳು ಸಿಗುತ್ತೆ. ಇನ್ನು ಈ ವ್ಯಾಪಾರ ವಹಿವಾಟು, ಯಾವುದೇ ತರದ ವ್ಯಾಪಾರ ಮಾಡ್ಕೊಳ್ಳಿ, ನೀವು ಬಿಸ್ನೆಸ್ ಮಾಡಿ, ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಳ್ಳಿರಿ, ಆಮೇಲೆ ನೀವು ಕೃಷಿಕರಾಗಿರಿ, ಉದ್ಯಮ ಮಾಡ್ತಾ ಇರಿ, ಏನೇ ಮಾಡ್ತಾ ಇರಿ, ನೀವು ಮಾಡುವಂತ ಕೆಲಸದಲ್ಲಿ ನೀವು ಏನು ಎಫರ್ಟ್ ಹಾಕಿರ್ತೀರಿ ಅದಕ್ಕೆ ತಕ್ಕಂತೆ ಒಂದು ಫಲ ಅಂತೂ ಸಿಗುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನೋಡೋದಾದ್ರೆ, ಈ ಹೊಟ್ಟೆಗೆ ಅಥವಾ ಸ್ವಲ್ಪ ಈ ಕೀಲುಗಳಿಗೆ, ಎಲುಬುಗಳಿಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿರುವ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳುವಂಥದ್ದು ಒಳ್ಳೆಯದು. ನೋಡಿ, ಪ್ರಯಾಣದಿಂದ ನಿಮಗೆ ಬಹಳಷ್ಟು ಧನ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ವಿರುದ್ಧ ಲಿಂಗದ ವ್ಯಕ್ತಿಗಳಿಗಾಗಿ ಹಣವನ್ನ ಖರ್ಚು ಮಾಡತಕ್ಕಂತಹ ಸಂದರ್ಭಗಳು ಬರ್ತವೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ನೀವು ಪುರುಷರಾಗಿದ್ರೆ ಸ್ತ್ರೀಯರು, ಸ್ತ್ರೀಯರಾಗಿದ್ರೆ ಪುರುಷರಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಟೈಟ್ ಆಗಿರಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಕ್ಷಣಿಕವಾಗಿರುತ್ತೆ. ಇನ್ನು ಈ ಮೊಬೈಲು, ಎಲೆಕ್ಟ್ರಿಕಲ್, ಸ್ಟೇಷನರಿ ಉದ್ಯೋಗಿಗಳಿಗೆ ಒಳ್ಳೆಯ ಒಂದು ಅವಕಾಶಗಳು, ಒಳ್ಳೆಯ ಸಮಯಗಳು ಇರುವಂತಹದ್ದು ಕಂಡು ಬರುತ್ತೆ. ಮುಂದಿನ ಹೂಡಿಕೆಯನ್ನ ಮಾಡಬಹುದು, ಅದರಿಂದ ಧನ ಲಾಭಗಳು ಕೂಡ ನಿರೀಕ್ಷೆ ಮಾಡಬಹುದು. ಉದ್ಯೋಗಸ್ಥರಿಗೆ ನೆಮ್ಮದಿಯ ಕಾಲ. ನೀವು ಮಾಡುವಂತ ಉದ್ಯೋಗದಲ್ಲಿ ಬಹಳಷ್ಟು ನೆಮ್ಮದಿ ಇರುತ್ತೆ, ಚೆನ್ನಾಗಿರುತ್ತೆ. ಉದ್ಯೋಗ ವ್ಯಾಪಾರಗಳಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಸ್ನೇಹಿತರು, ಸಹೋದರರಿಂದಲೂ ನಿಮಗೆ ಅನುಕೂಲತೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿ ಸಿಗ್ತಾ ಇದೆ. ನೋಡಿ, ವ್ಯಾಪಾರಿಗಳು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ಆದ್ರೆ ಅದರಲ್ಲಿ ಬಹಳಷ್ಟು ಲಾಭಗಳನ್ನ ಗಳಿಸೋದಕ್ಕೆ ಅವಕಾಶಗಳಿದೆ. ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಕೋರ್ಟ್ ಕಾರ್ಯ ಏನಾದ್ರೂ ಕೆಲಸ ಇದ್ರೆ ಸ್ವಲ್ಪ ತಡೆ ಒಡ್ಡುವಂತಹ ಸಾಧ್ಯತೆಗಳಿದೆ. ಇನ್ನು ಈ ತಿಂಗಳಲ್ಲಿ ಉತ್ತಮವಾದಂತಹ ಒಂದು ಫಲ ಇದೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಒಳ್ಳೆ ಕೆಲಸಗಳು ಅಥವಾ ಧನ ಆಗಮನ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಧನ ಪ್ರಾಪ್ತಿ ಯೋಗಗಳು ಕಂಡು ಬರುವಂತದ್ದು. ನೋಡಿ, ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಎಲ್ಲರಿಗೂ ಅವ್ರದ್ದು ಆದಂತಹ ಒಂದು ಲಿಮಿಟ್ ಅಲ್ಲಿ ಒಂದು ಸಮಸ್ಯೆ, ತೊಂದರೆ ಅಂತ ಇದ್ದೇ ಇರುತ್ತೆ. ಎಷ್ಟೇ ಒಳ್ಳೇದಿದ್ರು ಕೂಡ ಕೆಲವೊಂದು ಸವಾಲುಗಳು ಇದ್ದೇ ಇರುತ್ತೆ. ಆ ಸವಾಲುಗಳನ್ನು ಸರಿಯಾಗಿ ನಿಭಾಯಿಸಿದ್ದೇ ಆದ್ರೆ
ನಾನು ಈ ವಿಡಿಯೋದ ಉದ್ದಕ್ಕೂ ಹೇಳಿದ್ದೀನಿ, ಎಲ್ಲೆಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು. ನೀವು ಅದರ ಬಗ್ಗೆ ನೀವು ಗಮನ ಹರಿಸಿದ್ದೇ ಆದ್ರೆ ನಿಮಗೆ ಅದ್ಭುತವಾದಂತಹ ಫಲ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಫಲಗಳೇ ಸಿಗ್ತಾ ಇದೆ. ಅಷ್ಟೇ ನಾನು ಒಳ್ಳೆಯ ಒಂದು ಪರಿಹಾರಗಳನ್ನ ನಿಮಗೆ ತಿಳಿಸುವಂತದ್ದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅಲ್ಲಿ ಈ ನವೆಂಬರ್ ತಿಂಗಳ 12 ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರು ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ, ನವಗ್ರಹ ಪೂಜೆಯನ್ನ ಮಾಡ್ತಕ್ಕಂಥದ್ದು. ನವಗ್ರಹ ಪೂಜೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ದು, ರವೆ ಮತ್ತು ಕೆಂಪು ಬಟ್ಟೆಯನ್ನ ದಾನವನ್ನಾಗಿ ನೀಡುವಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಈಶಾನ್ಯದಲ್ಲಿ ತೂಗು ಗಂಟೆಯನ್ನ ಹಾಕುವಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಪಾರ್ವತಿ ದೇವಿಗೆ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ರಿಂದನೂ ಕೂಡ ಒಳ್ಳೆಯ ಫಲ ನಿಮಗೆ ಸಿಗುವಂಥದ್ದು. ನೋಡಿ, ಈ ಪರಿಹಾರಗಳನ್ನ ತುಂಬಾ ಸಿಂಪಲ್ ಆಗಿರುವಂತಹ, ಸರಳವಾಗಿರುವಂತಹ ಪರಿಹಾರಗಳು ಇದಾಗಿದೆ. ಈ ಎಲ್ಲ ಪರಿಹಾರಗಳನ್ನು ಮಾಡಕ್ಕಾಗದೇ ಇದ್ರು ಒಂದು 2-3 ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಅದರ ಫಲ ನಿಮ್ಮ ಜೀವನಕ್ಕೆ ಅದು ಅಳವಡನೆ ಆಗುತ್ತೆ. ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ. ಮನೆಯಲ್ಲಿ ಶಾಂತವಾದ ವಾತಾವರಣ ನೆಲೆ ನಿಲ್ತದೆ, ದೈವ ಕೃಪೆಯ ವಾತಾವರಣ ನೆಲೆ ನಿಲ್ತದೆ. ನೀವು ಮಾಡುವಂತಹ ಕಾಯಕ, ನಿಮ್ಮ ಕೆಲಸವನ್ನ ನೀವು ಪ್ರೀತಿಸಿ, ಅದರಿಂದನೂ ಕೂಡ ನಿಮಗೆ ಬಹಳಷ್ಟು ಅದ್ಭುತವಾದ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.